ಮೂರು ಬಾಗಿಲುಗಳಿದ್ರೆ ಅಂದರೆ ಮೂರು ಮನೆಗಳಿದ್ರೆ, ಗ್ರೌಂಡ್ ಫ್ಲೋರ್ ಡಬಲ್ ಬೆಡ್ರೂಮ್, ಮೇಲ್ಗಡೆ 2 ಮನೆ ಅಲ್ವಾ? ಪಶ್ಚಿಮ ಫುಲ್ ಡೌನ್ ಇರಬಾರ್ದು, ದಕ್ಷಿಣ ಡೌನ್ ಇರಬಾರ್ದು. ಅದನ್ನು ನೋಡಿ ನಮ್ಮ ಯೂಟ್ಯೂಬ್ ಅಭಿಮಾನಿ ಇನ್ನೊಂದು ಕ್ವಶನ್ ಕೇಳೋರು, ನಮಸ್ಕಾರ ಸ್ನೇಹಿತರೆ. ನಾನು ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ 3 ದಾರಿಗಳು ಬಂದರೆ ಅಲ್ಲಿ ಮನೆ ಯಾಕೆ ಕಟ್ಟಬಾರ್ದು ಅಂತ ಕ್ವಶನ್ಸ್ ಕೇಳಿದ್ರು. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೆ. ಅಡುಗೆ ಮನೆಯಲ್ಲಿ 3 ಸ್ಟವ್ ಇಟ್ಕೊಂಡು ಅಡುಗೆ ಮಾಡಿದ್ರೆ ಗುರೂಜಿ ಕೆಟ್ಟದಾಗತ್ತಾ ಒಳ್ಳೇದಾಗತ್ತಾ ಅಂತ ಕೇಳಿದ್ರು. ಅದಕ್ಕೆ ಉತ್ತರ ಕೊಟ್ಟಿದ್ದೆ. ಅದನ್ನು ನೋಡಿ ನಮ್ಮ ಯೂಟ್ಯೂಬ್ ಅಭಿಮಾನಿ ಇನ್ನೊಂದು ಕ್ವಶನ್ ಕೇಳಿದ್ರು, ಗುರೂಜಿ ತುಂಬ ಜನಕ್ಕೆ ಸಮಸ್ಯೆ ಆಗಿದೆ, ಅವರು ನೋಡಿದ್ದಾರೆ, ಅವ್ರ ಮನೆಗೂ ಆಗಿದೆ. 3 ಬಾಗಿಲುಗಳಿದ್ರೆ ಅಂದರೆ 3 ಮನೆಗಳಿದ್ರೆ, ಗ್ರೌಂಡ್ ಫ್ಲೋರ್ ಡಬಲ್ ಬೆಡ್ರೂಮ್, ಮೇಲ್ಗಡೆ 2 ಮನೆ ಬಾಡಿಗೆ ಕೊಡೋಕ್ಕೆ ಕಟ್ಟಿದರೆ ತುಂಬ ಕೆಟ್ಟದು ಅಂತ ಎಲ್ಲ ಮನಸ್ಸಿನಲ್ಲಿ ಬಿತ್ಬಿಟ್ಟಿದ್ದಾರೆ. ತುಂಬ ಜನ ಗಾಬರಿ ಆಗಿದೆ. ದಯವಿಟ್ಟು ಹೇಳಿ ಅಂತ ಕೇಳ್ಕೊಂಡಿದ್ದಾರೆ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಸರ್ ನಾವು ನಿಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಸರ್. ಹೇಳಿ ಸರ್. ಸರ್ ಮೊನ್ನೆ ಒಂದು ಇದ್ರದ್ದು 3 ದಾರಿದು ಒಂದು ವಿಡಿಯೋ ಮಾಡಿದ್ರಿ, ಇವತ್ತು 3 ಒಲೆದು ಇದ್ ಮಾಡಿದ್ರಿ, ಆಮೇಲೆ 3 ಮನೆದು ಅದೊಂದು ಸ್ವಲ್ಪ ಒಂದು ವಿಡಿಯೋ ಮಾಡಿದ್ರಿ ಸರ್. ತುಂಬಾ ಜನ ಅದ್ರ ಬಗ್ಗೆ ಬಹಳ ತಲೆ ಕೆಡ್ಸ್ಕೊಂಡ್ರಿ ಸರ್. ಅದೊಂದು ವಿಡಿಯೋ ಮಾಡಿ ಹಾಕಿ ಸರ್. 3 ಮನೆ ಅಂದ್ರೆ ಸರ್ ಈಗ 3 ಮನೆ ಇರಬಾರ್ದು ಅಂತ ಹೇಳ್ತಾರ. ಲಾಸ್ಟ್ ಟೈಮ್ ನಿಮ್ಗೆ ಫೋನ್ ಮಾಡಿದ್ದೆ ಸರ್ ಇದೇ ವಿಷಯಕ್ಕಾಗಿ. ಹಾಸನಾಂಬೆ ಟೈಮಲ್ಲಿ ಸರ್ ಅದ ಹೇಳಿದ್ರಲ್ಲ ಸರ್, ಆ ಟೈಮಲ್ಲಿ ಮಾಡಿದ್ದೆ. ನಿಮ್ಗೆ ನೆನಪಿದೆ ಅಲ್ಲಿ ಗೊತ್ತಿಲ್ಲ ಸರ್. ಅದೇ 3 ಮನೆ ಕಟ್ಟಿರ್ತಾರ ಸರ್. ಈಗ 3 ಒಲೆದು ಹೇಳಿದೀರಾ, ಅದೇ ರೀತಿ 3 ಮನೆ ಇರಬಾರ್ದು ಅಂತ ಹೇಳ್ತಾರೆ. ಅಂದ್ರೆ 3 ಫ್ಲೋರಾ? ಅಲ್ಲಲ್ಲ ಸರ್, 1 ಫ್ಲೋರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಡಬಲ್ ಬೆಡ್ರೂಮ್ 1 ಮನೆ ಸರ್, ಮೇಲೆ ಸಿಂಗಲ್ 2 ಮನೆ. ಹಂಗೆ 3 ಮನೆ ಆಗತ್ತೆ ಸರ್. 3 ಮನೆ ಇರಬಾರ್ದು ಅಂತ ಹೇಳ್ತಾರೆ ಸರ್. ಅಲ್ಲ ಸರ್, ಇದು ಜನಗಳಿಗೆ ಮೂಢನಂಬಿಕೆ ಹೋಗ್ಲಾಡ್ಸೋದ್ರಲ್ಲಿ ಸರ್ ನಂಬರ್ 1 ಇದು ಮಾಡ್ತಾ ಇದ್ರು ಸರ್. ಇದು ಅದ್ರ ಬಗ್ಗೆ ಮಾಹಿತಿ ಚೆನ್ನಾಗಿ ತಿಳ್ಕೊಡಿಸ್ತಾ ಇದ್ರ. ಯಾಕಂದ್ರೆ ಅದ್ರಲ್ಲಿ ನಾನು ಒಬ್ಬ ಸರ್. ಅದ್ರ ಬಗ್ಗೆ ಬಹಳಷ್ಟು ಜನ ಹೇಳಿದಾರೆ ಸರ್. ನಮ್ದು 3 ಮನೆ ಇದೆ ಅಂತ ಹೇಳಿ ಬಳ್ಳಾರಿಲಿ ಹೇಳಿದ್ದೆ ಸರ್ ಲಾಸ್ಟ್ ಟೈಮ್ ನಿಮಗೆ ಫೋನ್ ಮಾಡಿ. ಅದ್ರ ಬಗ್ಗೆ ಹೇಳ್ದಾಗ ಹಿಮಾಲಯದಲ್ಲಿ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದಿದೀನ್ರಿ, ಮಿಲಿಟರಿಲೆಲ್ಲ ಇದಾರ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಹೇಳಿದ್ರಿ ಸರ್. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕಿರ್ ಬಹಳ ಚೆನ್ನಾಗಿದೆ ಸರ್. ಈ 3 ಒಲೆದ್ ಹೇಳಿದಿರ, 3 ಮನೆ ಬಹಳಷ್ಟು ಜನ ಕಡೆ ಇದಾವ ಸರ್. ಅದ್ನೇನ್ ಮಾಡ್ತಾರ ಸರ್, 3 ಮನೆ ಇರಬಾರ್ದು ಅಂತೇಳಿ ಮೇಲೆ ಡಬಲ್ ಇದು ಮತ್ತೆ ಇನ್ನೊಂದು ಕಟ್ಬಿಟ್ಟು 4 ಮನೆ ಇರ್ಬೇಕಂತೇಳಿ ಕಟ್ತಾರ ಸರ್. ವಾಸ್ತು ಅಂತ. ಆಯ್ತು, ಮಾಡೋಣ. ಇಲ್ಲ ಸರ್, ಇದನ್ನ ಮಾಡಿ ಸರ್. ನೀವು ನೋಡಿ ಸರ್, ಸಬ್ಸ್ಕ್ರೈಬ್ ಎಷ್ಟಾಗತ್ತಂತ ನೀವು ಹೇಳಿ ಸರ್. ಬಹಳಷ್ಟು ಜನ ಸರ್ 3 ಮನೆ ಕಟ್ಟಿದ್ರೆ ಬಹಳ ಜನ ಇದಾರೆ ಸರ್. 3 ಮನೆ ಕಟ್ತಾರಲ್ಲ, ಸಬ್ಸ್ಕ್ರೈಬ್ ಆಗ್ಬಿಡ್ತಾರೆ. ಹೌದೌದು ಸರ್. ಯಾಕಂದ್ರೆ ಸರ್ ಅದ್ರ ಬಗ್ಗೆ ಬಹಳಷ್ಟು ಜನ ನೀವು ನೋಡಿ ಸರ್ ನೋಡ್ತಾರ ಸರ್. ಈಗ 3 ಮನೆ ನಾನೇ ಎಕ್ಸಾಂಪಲ್ ಸರ್. ನೀವು ಹೇಳಿದ್ಮೇಲೆ ಅವತ್ತಿಂದ ಅದ್ರ ಬಗ್ಗೆ ತೆರೆನೇ ಕೆಡ್ಸ್ಕೊಂಡಿಲ್ಲ ಸರ್. ನಾವು ಮನೆ ಕಟ್ಟಿದೀವಿ ಸರ್, ಇಲ್ಲ ಅಂತ ಹೇಳಲ್ಲ. ಬಟ್ ಕೆಳಗಡೆ ಡಬಲ್ ಬೆಡ್ರೂಮ್, ಮೇಲೆ ಸಿಂಗಲ್ 2 ಮನೆ ಸರ್. 3 ಮನೆ ಐತೆ ಸರ್. ಅದ್ರ ಮೇಲೆ ಇದು ಮಾಡಿದ್ವಿ ಸರ್. 3 ಮನೆ ಇರಬಾರ್ದು, ಅದ ವಾಸ್ತು ಪ್ರಕಾರ ಇದೆಲ್ಲ ಕಿರಿಕಿರಿ ಜಾಸ್ತಿ. 3 ದಾರಿ, 3 ಮನೆ ಅವೆಲ್ಲ ಇರಬಾರ್ದು. ಅದ್ರ ಮೇಲೆ ಇನ್ನೊಂದ್ ಮನೆ ಕಟ್ಟಿದ್ರೆ 4 ಮನೆ ಕಂಪಲ್ಸರಿ ಇರ್ಬೇಕು. ಎಲ್ಲ ಆಲ್ಮೋಸ್ಟ್ ಆಗ್ಲಿ ಸರ್. ಒಂದು ಸ್ಟೇರ್ ಕೇಸ್ ತರ ಮಾಡಿ ಆಗ್ಲಿ, ಅದನ್ನು ಒಂಥರ ಮೇಲೆ ಮನೆ ಮಾಡಿರ್ತಾರೆ ಸರ್, 4 ಮನೆ. ಅಲ್ಲ ಸರ್, ನಡೀತಾ ಇರೋದಂಗೆ ಸರ್. ಕೆಲವೊಬ್ರು ಆತರ ಇದ್ ಮಾಡ್ತಾರ. 3 ದಾರಿ ಇರೋದ್ರ ಕಡೆ ಮನೆ ತಗೋಬಾರ್ದು ಅಂತ ಹೇಳಿ ಅದೊಂದು ಪ್ರೋಗ್ರಾಮ್ ಮಾಡಿದ್ರಿ ಸರ್. ಅದು ಚೆನ್ನಾಗೈತಿ. ಇದೊಂದ್ 3 ಒಲೆದು, ಇದು 3 ಮನೆದು ಕೂಡ ಇದ್ ಮಾಡಿ ಸರ್. ಇರ್ಬೇಕು ಅಥವಾ ಇರಬಾರ್ದು. ಸರಿ ಸರ್, ಮಾಡೋಣ. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಮಾಡಿ ಸರ್. ಓಕೆ. ಥ್ಯಾಂಕ್ ಯು ಸರ್. ನೋಡ್ರಪ್ಪ, ನಾನು ವಾಸ್ತು ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ವಾಸ್ತುಶಾಸ್ತ್ರವೆನ್ನುವುದು ಇಂದಿನ ಕಾಲದಲ್ಲಿ ಗಾಳಿ ಬೆಳಕು ಮನೆಗೆ ಸರಿಯಾಗಿ ಬರಲು ಬದಿರತಕ್ಕಂಥ ಕೆಲವು ವಿಷಯಗಳು ಅಷ್ಟೇ. ಲಿಪಿ ಇಲ್ಲದ ಕಾಲದಲ್ಲಿ ಕೆಲವರ ವಿಚಾರಗಳನ್ನ ಹೇಳಿ ಭಯಪಡಿಸಿ ಜನಗಳಲ್ಲಿ ಹೀಗೆ ಮಾಡಿ ಅಂತ ಹೇಳ್ತಿದ್ರು. ಅಷ್ಟನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಮನೆಗೆ ಗಾಳಿ ಬೆಳಕು ಬರಬೇಕು. ಭೂಮಿ ಗುಂಡಗಿದೆ. ಭೂಮಿಗೆ ಎಲ್ಲಿದೆ ವಾಸ್ತು ಪ್ರಕಾರ ಸ್ಕ್ವೇರ್ ಇರಬೇಕು. ಅದನ್ನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸ್ಕ್ವೇರ್ ಇರಬೇಕು. ಸೊ ಬೆಳೆದು ಬಿಟ್ಟರೆ ಈ ಮೂಲೆ ಬೆಳೆದು, ಕುಬೇರ ಮೂಲೆ ಬೆಳೆದಿದೆ, ಈಶಾನ್ಯ ಮೂಲೆ ಬೆಳೆದಿದೆ, ವಾಯುವ್ಯ ಬೆಳೆದಿದೆ, ಆ ಹರಿಕಥೆಗಳನ್ನೆಲ್ಲ ಹೇಳ್ತಾರೆ. ಭೂಮಿ ಎಲ್ಲಿ ಬೆಳೆದಿದೆ? ಭೂಮಿ ಗುಂಡಕ್ಕಿದೆ. ಭೂಮಿಗೆ ವಾಸ್ತು ಇಲ್ಲ. ಭಾರತಕ್ಕೆ ವಾಸ್ತು ಇಲ್ಲ. ನೀವು ಯೋಚನೆ ಮಾಡಿ, ಭಾರತದಲ್ಲಿ ಉತ್ತರದಲ್ಲಿ ವಾಸ್ತು ಪ್ರಕಾರ ಹಗುರವಾಗಿರಬೇಕು ಅಂತಿದೆ.
ಖಾಲಿ ಜಾಗ ಇರಬೇಕು ಅಂತಿದೆ. ಭಾರತಕ್ಕೆ ಉತ್ತರದಲ್ಲಿ ಹಿಮಾಲಯ ಪರ್ವತ ಇದೆ, ಭಾರ ಇದೆ, 3 ಕಡೆ ನೀರಿದೆ ಅಲ್ವಾ. ಈಶಾನ್ಯಕ್ಕೆ ಮಾತ್ರ ನೀರಿರಬೇಕು, ಇನ್ನು ಬೇರೆ ಕಡೆ ಇರೋಂಗಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಶಾನ್ಯ ಮೂಲದಲ್ಲಿ ಕಾಡಿದೆ, ತುಂಬ ಹಿಂಗೆ ಬೆಳ್ಕೊಂಡಿದೆ ನೋಡಿ ಅಲ್ವಾ. ಸೊ ಬೇರೆ ಕಡೆ ನೀರಿದೆ, ಭಾರತಕ್ಕೆ ವಾಸ್ತು ಇಲ್ಲ. ಇನ್ನು ಕರ್ನಾಟಕ ನೋಡಿ ಹಿಂಗೆಲ್ಲ ಹೋಗಿದೆ, ಸ್ಕ್ವೇರ್ ಆಗಿದೆಯಾ. ಕರ್ನಾಟಕಕ್ಕೆ ವಾಸ್ತು ಇಲ್ಲ. ಬೆಂಗಳೂರಲ್ಲಂತೂ ನೋಡಂಗೆ ಇಲ್ಲ. ಕೆಲವು ಕಡೆ ರೋಡೇ ಹಿಂಗೆ ಹೋಗಬೇಕು, ಕೆಲವು ಕಡೆ ಫುಲ್ ಹಿಂಗೆ ಡೌನ್ ಆಗಬೇಕು. ಹಂಗಿಲ್ಲ, ವಾಸ್ತು ಪ್ರಕಾರ ಹಿಂಗೆ ಕರೆಕ್ಟಾಗಿರಬೇಕು ಅಲ್ವಾ. ಪಶ್ಚಿಮ ಫುಲ್ ಡೌನ್ ಇರಬಾರ್ದು, ದಕ್ಷಿಣ ಡೌನ್ ಇರಬಾರ್ದು, ಪೂರ್ವ ಎತ್ತರ ಇರಬಾರ್ದು, ಹೀಗೆಲ್ಲ ಕಥೆಗಳಿದೆ. ನಾವು ಮನೆಯೊಂದು 3 ಬಾಗಿಲು ಸೀರಿಯಲ್ ನೋಡಿದ್ದೀವಲ್ವಾ, ಅದನ್ನ ನೆನೆಸ್ಕೊಂಡು ಮೋಸ್ಟ್ಲಿ ತಲೆಗೆಲ್ಲ ಹೋಗ್ಬಿಟ್ಟು ಮನೆಗೆ 3 ಬಾಗಿಲು ಇರಬಾರ್ದು ಅಂತ ಕೆಲವ್ರು ಬಂದವರೆಲ್ಲ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಏನೇನೂ ಗೊತ್ತಿರಲ್ಲ, ಏನಾರ ಒಂದು ಮಾತಾಡಬೇಕು, ಕೆಲವರು ಹೊಟ್ಟೆ ಕಿಚ್ಚಿದ್ರೆ ಹೇಳ್ಬಿಟ್ಟು ನಿಮಗೆ ಎದುರಿಸ್ತಾರೆ, ಕೆಡ್ದಾಗತ್ತೆ ಅಂತ. ನಾವು ಗ್ರೌಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಮನೆ ಕಟ್ಟಿದ್ದೀರಾ, ಮೇಲ್ಗಡೆ 2 ಮನೆ ಕಟ್ಟಿದಾಗ ಏನಾಗುತ್ತೆ, ಸ್ವಲ್ಪ ಕ್ರಾಸ್ ವೆಂಟಿಲೇಷನ್ಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ ಮಧ್ಯಾಹ್ನ ಮೇಲೆ ಗ್ಯಾಪ್ ಇಡಲ್ವಲ್ಲ, ಕ್ರಾಸ್ ವೆಂಟಿಲೇಷನ್ ಇರಬೇಕು. ಆ್ಯಕ್ಚುಲಿ ಒಂದು ರೂಮ್ ಮಾಡಿದ್ರೆ ಹಿಂಗೆ ಸ್ಕ್ವೇರಾಗಿ ರೂಮ್ ಮಾಡಿದ್ರೆ 2 ಕಡೆ ಕಿಟಕಿಗಳನ್ನ ಇಡಬೇಕು ನಾವು, ಆವಾಗ ಗಾಳಿ ಸಂಚಾರ ಚೆನ್ನಾಗಾಗುತ್ತೆ. ಆದರೆ ಇಷ್ಟು ಅನುಕೂಲ ಎಲ್ಲಿದೆ? ಸಹಜವಾಗಿ ಒಂದು ರೂಮ್ನಲ್ಲಿ 2 ಕಿಟಕಿಗಳಿರಬೇಕು, ಆವಾಗ ಗಾಳಿ ಆರಾಮ ಸರಾಗವಾಗಿ ನುಗ್ಗುತ್ತೆ, ಅಲ್ಲಿ ಪ್ಲೆಸೆಂಟ್ ಇರುತ್ತೆ, ಮನಸ್ಸು ಶಾಂತವಾಗುತ್ತೆ. ಇದು ಸತ್ಯ. ಹಾಲಲ್ಲಿ ಇದ್ದರೂ ಅಷ್ಟೇ ಗಾಳಿ ಸರಾಗವಾಗಿ ನುಗ್ಗಬೇಕು. ಸೊ ಅದು ಚೆನ್ನಾಗಿರುತ್ತೆ, ಬೆಳಕು ಹಾಗೆ ಇರುತ್ತೆ. ಈಗ ನೀವೇನು ಮಾಡ್ತೀರಿ, ಮೇಲ್ಗಡೆ 2 ಮನೆ ಕಟ್ಟಿರ್ತೀರಲ್ವ, ಮಧ್ಯೆ ಒಂದು ಗೋಡೆಗೆ ಸೇರಿಸಿ ಕಟ್ಟಿರ್ತೀರ, ಕ್ರಾಸ್ ವೆಂಟಿಲೇಷನ್ ಇರೋದೇ ಇಲ್ಲ. ಇದು ವಾಸ್ತು. ಸೊ ವಿಧಿನೇ ಇಲ್ಲಪ್ಪ ಅಂದಾಗ ನೀವು ಬೇರೆ ಕಡೆ ಗ್ಯಾಪ್ ಇಟ್ಕೊಂಡಿರ್ತಾರೆ, ಸ್ವಲ್ಪ ಗಾಳಿ ಬರ್ತದೆ, ನೋ ಪ್ರಾಬ್ಲಮ್. ಬೆಂಗಳೂರಲ್ಲಿ ಅಷ್ಟೇ ಬೇಕಾಷ್ಟು ಲೇಔಟ್ಗಳಲ್ಲಿ ನೋಡ್ಬೇಕು ನೀವು. ಪಾಪ ಬಡವ್ರಿಗೆ, ಅದರಲ್ಲೂ ಸ್ಪೆಷಲಿ ಬಡವ್ರಿಗೆ ಸರ್ಕಾರದಿಂದ ಕೊಟ್ಟಿರ್ತಾರೆ ಏನು 20-30 ಅಂತ ಚಿಕ್ಕ ಸೈಟ್ಗಳು ಕೊಡ್ತಾರೆ. 20 ಹಿಂಗೆ 30, ಅದರಲ್ಲಿ ಏನು ಗೊತ್ತಾಕರೋರು ಬೆಂಗಳೂರಲ್ಲಿ ನೋಡಬೇಕು, 5 ಫ್ಲೋರು 4 ಫ್ಲೋರ್ ಕಟ್ಬಿಟ್ಟಿರ್ತಾರೆ. ಬರೀ ಗಾಳಿ ಮುಂದೆ ಬರೋದು ಅಷ್ಟೇ, ಹಿಂದೆ ಮುಂದೆ ಎಲ್ಲ ಕಡೆ ಜಾಗನೇ ಇರೋದಿಲ್ಲ. ಅಷ್ಟೆಲ್ಲ ಎಷ್ಟೋ ಜನರು ಬದುಕು ಸಾಕ್ತಾ ಇದ್ದಾರೆ. ನಾನು ಉದಾಹರಣೆನೂ ಕೊಟ್ಟಿದ್ದೀನಿ. ಕುಮಾರಸ್ವಾಮಿ ಲೇಔಟಲ್ಲಿ ಬೆಂಗಳೂರಿನಲ್ಲಿ ಒಂದು ಕಾಲೋನಿ ಕೊಟ್ಟಿದ್ದಾರೆ, ಇಲ್ಲಿ ಅಲ್ಲೆಲ್ಲ 20-30 ಸೈಟ್ಗಳು. ಅಲ್ಲಿ ಹೋಗಿ ನೋಡ್ಬೇಕು ನೀವು, ಸಂಜೆ ವಾಕಿಂಗ್ ಹೋಗಿ ಹಿಂಗೆ ಕಟ್ಬಿಟ್ಟಿರ್ತಾರೆ, ಅಲ್ಲಿ ಯಾರು ಕೇಳೋಕ್ಕಾಗೋದಿಲ್ಲ. ಕೆಲವರು 30-40 ಸೈಟ್ ತೊಗೊಂಡು ಅದನ್ನು ಅರ್ಧ ಮಾಡ್ಕೊಂಡು ಅದ್ರಲ್ಲಿ ಹೀಗೆ ಕಟ್ಕೊಂಡು 3-4 ದಿನ ಬಾಡಿಗೆ ಕೊಟ್ಕೊಂಡು ಅಲ್ಲೇ ಅವರು ಜೀವನ ಸಾಕ್ತಾ ಇದು ಬೇಕಾದಷ್ಟಿದೆ. 1-2 ಅಲ್ಲ ಉದಾಹರಣೆಗಳು, ರಾಶಿ ಇದೆ. ಅಲ್ಲೂ ಬದುಕು ಸಾಕ್ತಾ ಇದೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮನೆಯಿಂದ 3 ಬಾಗಿಲು ತಲೆನೇ ಕೆಡ್ಸ್ಕೊಳೋಕೆ, ಎಷ್ಟು ಬಾಗಿಲಾರ ಇರಲಿ, ಏನಾರ ಇರಲಿ, ಗಾಳಿ ಬರ್ತಾ ಇದೆಯಾ, ಬೆಳಕು ಬರ್ತಾ ಇದೆ, ಅದು ಮುಖ್ಯ. ಕೆಲವು ಸಂದರ್ಭಗಳು ಆಗಲ್ವಾ, ವಿಧಿನೇ ಇಲ್ಲ. ಈ ರೀತಿ ಮನೆಗಳನ್ನು ರಾಶಿ ನೋಡಿದ್ದೀನಿ ನಾನು. ಹಿಮಾಲಯಸ್ ಕಡೆ, ಡಾರ್ಜಿಲಿಂಗ್ ಕಡೆ, ಆ ಕಡೆಲ್ಲ ಟೂರ್ ಮಾಡಿದಾಗ, ಮಡಿಕೇರಿ ಕಡೆ, ಈ ಕಡೆಲ್ಲ ಒಳ್ಳೆ ಇಂಟೀರಿಯರ್ ಫಾರೆಸ್ಟ್ಗೆಲ್ಲ ಹೋದಾಗ ಅಲ್ಲೆಲ್ಲ ಮನೆಗಳನ್ನು ನೋಡಿದ್ದೀನಿ. ಎಲ್ಲ ಮನೆಗಳಲ್ಲೂ ಕೆಲವಾರು ಜಾಸ್ತಿ 90% ಹಿಲ್ ಸ್ಟೇಷನ್ಸ್ ಇರ್ತಾವಲ್ಲ, ಅಲ್ಲಿ ವಾಸ್ತುನೇ ಇಲ್ಲ. ಇನ್ನು 10% ಸುಮ್ಮನೆ ನಾವು ಹೆಂಗೆ ಕಟ್ಟಿರ್ತಾರೆ ನೋಡ್ಕೋಬೋದು, ಇಲ್ಲಿ ಚೆನ್ನಾಗಿದೆ ನಾವು ಹೇಳ್ಬೇಕಷ್ಟೇ. ವಾಸ್ತು ಎಕ್ಸ್ಪರ್ಟ್ಸ್ಗಳು ನೋಡಿ ಹೇಳ್ಬೇಕು ಹೊರತು ಅವ್ರಿಗೆ ಏನೇನೂ ಗೊತ್ತಿರಲ್ಲ. ಅಲ್ಲಿ ದಾರಿ ಹೆಂಗೆ ಬರುತ್ತೋ, ಸೊಟ್ಟ ಹೆಂಗೆ ಬರುತ್ತೋ, ಗುಡ್ಡ ಹೆಂಗೆ ಇರುತ್ತೋ ಅಲ್ಲಿ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಸಿಟಿನಲ್ಲಿ ಕೂಡ ಹಾಗೆ ಕಟ್ಕೊಂಡಿರ್ತಾರೆ. ಇದು ವಾಸ್ತವ ಸತ್ಯ. ಇದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಎಷ್ಟು ಡೋರರ ಇರಲಿ, ಏನಾರ ಇರಲಿ, ನಿಮ್ಮ ಜೀವಕ್ಕೆ ತುಂಬ ಅವಶ್ಯಕವಾದಂಥ ನಿಮ್ಮ ಪ್ರಾಣಶಕ್ತಿ, ದಟ್ ಈಸ್ ಕಾಲ್ಡ್ ಗಾಳಿ. ಆ ಗಾಳಿ ಆರಾಮಾಗಿ ಬರಬೇಕು. ನಿಮ್ಮ ಬದುಕಿಗೆ ಕಾರಣವಾದ ಬೆಳಕು ಆರಾಮಾಗೆ ಬರಬೇಕು. ಗಾಳಿ ಬೆಳಕನ್ನು ಉಪಯೋಗಿಸ್ಕೊಂಡು, ಪ್ರಕೃತಿಯಿಂದ ಸಿಗತಕ್ಕಂಥ ಎಲ್ಲ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮನಸ್ಸನ್ನು ಚೆನ್ನಾಗಿ ಇಟ್ಕೋಬೇಕು. ಈ ಮನಸ್ಸು ತುಂಬ ಮುಖ್ಯ. ಇದು ನೆನಪಿಟ್ಕೊಳ್ಳಿ. ಮನಸ್ಸಿಗೆ ಒಳ್ಳೆ ಅಭ್ಯಾಸ ಮಾಡಿಸಿ. ಏನೇನು ಅಭ್ಯಾಸ ಮಾಡಿಸ್ಬೇಕು? ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ, ಯೋಗ ಮಾಡಿ, ವಾಕಿಂಗ್ ಮಾಡಿ, ದೇಹದಿಂದ ಬೆವರು ಬರೋಂಗೆ ನೋಡ್ಕೊಳ್ಳಿ, ಚೆನ್ನಾಗಿ ನಿದ್ರೆ ಮಾಡಿ, ಪ್ರೀತಿಸಿ. ಪ್ರೀತಿ, ತ್ಯಾಗ, ಕರುಣೆ, ಮಮತೆ, ಸೇವೆ, ಈ ರೀತಿಯಾದ ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದರೆ, ಮನಸ್ಸು ಶಾಂತವಾಗಿದ್ದರೆ ಯಾವ ಶಾಸ್ತ್ರವೂ ಬೇಕಾಗಿಲ್ಲ. ಯಾವ ಗ್ರಹಗತಿಗಳು ನಿನ್ನ ಮೇಲೆ ಎಫೆಕ್ಟ್ ಆಗಲ್ಲ. ಯಾಕೆಂದರೆ ಬ್ರಹ್ಮಾಂಡದಿಂದ ಪಿಂಡಾಂಡವಾಗಿದೆ ಈ ದೇಹ ಆಗಿರೋದು. ಬ್ರಹ್ಮಾಂಡದಿಂದ ಪಿಂಡಾಂಡವಾದಾಗ ಬ್ರಹ್ಮಾಂಡದಾಗತ್ತ ವ್ಯತ್ಯಾಸಗಳು ಸಹಜವಾಗಿ ಪ್ರಕೃತಿ ದತ್ತವಾಗಿ ದೇಹದ ಮೇಲೆ ಆಗುತ್ತೆ. ಹೇಗೆ ಈಗ ಚಳಿ ಆದಾಗ, ಹೊರಗಡೆ ಎಲ್ಲ ಚಳಿ ಆದಾಗ ನಮಗೆ ಇಲ್ಲಿ ಚಳಿ ಆಗಲ್ವಾ?
ತುಂಬ ಸೆಕೆ ಆದಾಗ ಸೆಕೆ ಆಗಲ್ವಾ, ಮತ್ತು ಏನು ವ್ಯತ್ಯಾಸ ಆಗಲ್ವಾ, ಸಹಜವಾಗಿ ಆಗುತ್ತೆ. ಅವೆಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳೋದೆ ಈ ದೇಹ, ಮನಸ್ಸು, ಬುದ್ಧಿ, ನೆನಪು, ಅಹಂಕಾರ ಎಲ್ಲವನ್ನು ಸರಿಯಾಗಿ ಇಟ್ಕೊಂಡ್ರೆ ಯಾವ ಶಾಸ್ತ್ರದ ಅವಶ್ಯಕತೆಯೂ ಇಲ್ಲ. ಶಾಸ್ತ್ರದ ಅವಶ್ಯಕತೆ ಮನಸ್ಸು ಖಾಲಿಯಾದಾಗ ಬೇಕಾಗಿಲ್ಲ. ಎಲ್ಲ ರಾಗ ದ್ವೇಷಗಳು, ಮೋಹಗಳು, ಆಸೆಗಳು, ದುರಾಸೆಗಳು ಎಲ್ಲವೂ ತುಂಬಿಕೊಂಡಿದ್ದಾಗ ಇವೆಲ್ಲವೂ ಬೇಕಾಗತ್ತೆ. ಖಾಲಿ ಮಾಡೋಕ್ಕಷ್ಟೇ, ಅದನ್ನು ಜಾಸ್ತಿ ಡೆವಲಪ್ ಮಾಡೋಕ್ಕಲ್ಲ. ಆಗ ಭಗವಂತ ಖಂಡಿತ ಹೆಲ್ಪ್ ಮಾಡಲ್ಲ. ಶಾಸ್ತ್ರ ಪುರಾಣಗಳನ್ನು, ಪೂಜೆ ಪುನಸ್ಕಾರಗಳನ್ನು ಉಪಯೋಗಿಸ್ಕೊಂಡು ಮನಸ್ಸನ್ನು ಖಾಲಿ ಮಾಡಿ, ನಿರಾಳ ಮಾಡಿ, ಭಗವಂತನಿಗೆ ಸೃಷ್ಟಿಗೆ ಸರೆಂಡರ್ ಆಗಿ ಮನಸ್ಸಾಗ ಖಾಲಿ ಆಗುತ್ತೆ, ನೆಮ್ಮದಿಯ ನಿದ್ರೆ ಬರುತ್ತೆ. ಆಗ ನೀನು ಪರಿಪೂರ್ಣ ವ್ಯಕ್ತಿ. ತಲೆಯಲ್ಲೇ ಕೇಳಿಸ್ಕೊಬೇಡಿ, ಚೆನ್ನಾಗಿ ನಿದ್ರೆ ಬಂತ, ನಿಮಗೇನು ಬೇಕಾಗಿಲ್ಲ, ಮನಸ್ಸು ನಿರಾಳವಾಗಿದೆ ಅಂತ ಅರ್ಥ. ನಿರಾಳವಾಗಿದ್ದಾಗ ಬೆಳಗ್ಗೆ ಎದ್ದಾಗ ಏನು ನಿಯಮಾನುಸಾರ, ಪ್ರಕೃತಿ ನಿಯಮಾನುಸಾರ ಕೆಲಸ ಮಾಡಬೇಕೋ ಕೆಲಸ ಮಾಡಿ. ಚೆನ್ನಾಗಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಚೆನ್ನಾಗಿ ತಿಂದ್ರಿ, ಕರಗಿಸಿ, ನಿದ್ದೆ ಮಾಡಿ, ಮನಸ್ಸನ್ನು ಖಾಲಿ ಮಾಡಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.